அப்ரஹாம் கிட்ட பணம் இருந்துச்சு. ಅಬ್ರಹಾಮನ ಬಳಿಯಲ್ಲಿ ಹಣವಿತ್ತು, ஆனா அவனுடைய ஆசை தேவனா இருந்தான். ಆದರೆ ಅವನ ಆಸೆಯು ದೇವರಾಗಿತ್ತು. யோபு கிட்ட பணம் இருந்துச்சு. ಯೋಬನ ಬಳಿಯಲ್ಲಿ ಹಣವಿತ್ತು, ஆனா அவனுடைய நீதி தேவனா இருந்தான். ಆದರೆ ಅವನ ನೀತಿಯು ದೇವರಾಗಿದ್ದನು. யூதாசு கிட்ட பணம் இருந்துச்சு. ಯೂದಾಸನ ಬಳಿಯಲ್ಲಿ ಹಣವಿತ್ತು, ஆனா அவனுடைய ஆசை பணத்தின் மேல இருந்துச்சு. ಆದರೆ ಅವನ ಆಸೆಯು ಹಣದ ಮೇಲಿತ್ತು. அனனியா சஃபீரா கிட்ட பணம் இருந்துச்சு. ಅನನ್ಯ ಸಫೀರಳ ಬಳಿಯಲ್ಲಿ ಹಣವಿತ್ತು, ஆனா பிசாசு அவனை வஞ்சிக்க ஆரம்பிச்சான். ಆದರೆ ಸೈತಾನನು ಅವರನ್ನು ವಂಚಿಸಲು ಪ್ರಾರಂಭಿಸಿದನು. How you handle money is very important. ನೀವು ಯಾವ ರೀತಿಯನ್ನು ಹಣವನ್ನು ನೀವು ನಿಭಾಯಿಸುತ್ತೀರೋ ಅದರ ಮೇಲೆ ನಿಮ್ಮ ಒಂದು ಜವಾಬ್ದಾರಿ. அதே பணம் ಅದೇ ಹಣವು கர்த்தருக்கு நண்பனாவும் இருக்கலாம். ಕರ್ತನಿಗೆ ದೇವರಿಗೆ ಸ್ನೇಹಿತನಾಗಿರಬಹುದು. அதே பணம் ಅದೇ ಹಣವು தேவனிடத்துல உன்னை பிரிச்சிட்டோம் போகும். ದೇವರ ಬಳಿಯಲ್ಲಿ ನಿನ್ನನ್ನು ಬೇರ್ಪಡಿಸಿ ತೆಗೆದುಕೊಂಡು ಹೋಗಬಹುದು. Be very careful. ನೀವು ಬಹಳ ಎಚ್ಚರಿಕೆ ಉಳ್ಳವರಾಗಿರಬೇಕು. To be blessed. ಎಲ್ಲರೂ ಆಶೀರ್ವದಿಸಲ್ಪಡಬೇಕು. But our heart should be with God. ಆದರೆ ನಮ್ಮ ಹೃದಯವು ದೇವರೊಂದಿಗಿರಬೇಕು.